It is your duty to find out the personality and mistakes and corrections, everything. 100 ಜನ ಇಂಟರ್ವ್ಯೂಗೆ ಬಂದರೆ 99 ಜನಕ್ಕೆ ಹೆದರಿಕೆ ಇರುತ್ತೆ. ಬಳಕೆ ಮಾಡುವಾಗ ಹಿತವಾಗಿ ಮಾಡಿ, ಮಿತವಾಗಿ ಮಾಡಿ. 2 ಅವರ್ಸ್ಗಿಂತ ನೆವರ್ ಟಚ್ ಯುವರ್ ಸೆಲ್ ಫೋನ್ ಫಾರ್ ಮೋರ್ ದೆನ್ 2 ಅವರ್ಸ್ ಎ ಡೇ. ನೆವರ್. ಟಫೆಸ್ಟ್ ಇಂಟರ್ವ್ಯೂ ಯಾವ್ದು ಗೊತ್ತಾ? UPSCನೂ ಅಲ್ಲ, ಅಮೆಝಾನ್ ಅವ್ರು ಮಾಡ್ತಾರೆ. ಗ್ಯಾಂಬಲ್ ವಿತ್ ಲಾಟ್ ಆಫ್ ಕ್ಯಾಲ್ಕುಲೇಷನ್. UPSC ಬೋರ್ಡ್ ಮೆಂಬರ್ ಆಗಿದ್ರಿ ಸರ್ 6 ಇಯರ್ಸ್. ಹೌದು. ನಿಮ್ಮ ಎದುರುಗಡೆ ಹಿಂಗೆ ಕುತ್ಕೊಂಡಿರ್ತಾರೆ ಇಂಟರ್ವ್ಯೂಗೆ ಬಂದಾಗ, ಒಂದು ಸಣ್ಣ ಮೈನ್ಯೂಟ್ ಎಲ್ಲೋ ಒಂದು ಸಣ್ಣ ಏನೋ ಆಗಿರುತ್ತೆ, ಏನೋ ಹೇಳಕ್ಕೆ ಹೋಗ್ತಾರೆ, ಅದು ಹೇಳಕ್ಕೆ ಬಂದಿರಲ್ಲ ಅಥವಾ ಹೇಳಿರ್ತಾರೆ ತಪ್ಪಾಗಿರುತ್ತೆ. ಅದು ಹೆಂಗೆ ಕಂಡು ಹಿಡಿತೀರಾ ನೀವು? ತುಂಬ ಸುಲಭಮ್ಮ ಅದು. ಈಗ ನೀವು ಒಬ್ಬ ಪತ್ರಕರ್ತೆ ಆಗಿದ್ದೀರಿ, ನಿಮಗೆ ಈ ಲೈಟಿಂಗಲ್ಲಿ ಹೇಗಿದೆ ಅಥವಾ ಸೌಂಡ್ ಹೇಗಿದೆ, ಇವರ ಹಾವಭಾವ ಹೇಗಿದೆ, ಏನು ಪ್ರಶ್ನೆ ಕೇಳಬೇಕು ಅಂತ ಅದನ್ನ ನಾ ಹೇಳ್ಕೊಡ್ತೀನಿ. ಸರ್ ಕೆಲವೊಬ್ರು ಹೆದರ್ಕೊಂಡ್ಬಿಡ್ತಾರೆ ಸರ್. ನಮ್ಮ ನೋಡಿದ ತಕ್ಷಣ UPSC ಇಂಟರ್ವ್ಯೂ ಯಾರೇ ಬರಲಿ 100 ಜನ ಇಂಟರ್ವ್ಯೂಗೆ ಬಂದರೆ 99 ಜನಕ್ಕೆ ಹೆದರಿಕೆ ಇರುತ್ತೆ. ಯಾಕೆಂದರೆ ಲೈಫ್ ಆ್ಯಂಡ್ ಡೆತ್ ಕ್ವಶನ್ ಅಂತ ಅನ್ಕೋತಾರೆ ಅವರು. ಅಕಸ್ಮಾತ್ ನನಗಾಗದೆ ಹೊರಗೇನಪ್ಪ, ಇಷ್ಟು ವರ್ಷ ಮಾಡಿದ್ದೆಲ್ಲ ಹೊಟ್ಟೋಯ್ತು, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗೋಯ್ತು, ಬೇಡ ಅಂಥೇಳಿ ಗೊತ್ತಿದ್ದ ಆನ್ಸರ್ ಹೇಳ್ತಾರೆ. ಯಾಕೆಂದ್ರೆ ಅದು ನರ್ವಸ್ನೆಸ್. ಆ ನರ್ವಸ್ನೆಸ್ ಹೋಗಲಾಡಿಸ್ಕೋಬೇಕಾದ್ರೆ ಪ್ರಾಕ್ಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ನರ್ವಸ್ನೆಸ್ ಹೋಗುತ್ತೆ. ನಾವು ನುರಿತ ಇಂಟರ್ವ್ಯೂಕಾರ್ ಏನು ಮಾಡ್ತಾರೆ ಅಂದರೆ, ನಾವು ನರ್ವಸ್ ಆಗ್ತಿದ್ದಾರೆ, ಈಗ ಇಂಥ ನನ್ನ ಎದುರುಗಡೆ ಇರೋ ಕ್ಯಾಂಡಿಡೇಟ್ ನರ್ವಸ್ ಆಗಿದ್ದಾನೆ ಅಂತ ನಂಗೆ ಗೊತ್ತಾಗಿದ ತಕ್ಷಣ ನಾವು ಅವನಿಗೆ ನಿನ್ನ ಬಗ್ಗೆ ಹೇಳಪ್ಪ, ಏನಾದ್ರು ಹೇಳು, ನಿಂಗೆ ಯಾವುದ್ರಲ್ಲಿ ಇಷ್ಟ, ನಿನಗೆ ಕ್ರಿಕೆಟನ್ನು ಇಷ್ಟನಾ? ನಾನು ಕ್ರಿಕೆಟ್ ಮ್ಯಾಚ್ ಆಯ್ತಲ್ಲ, ಇಂಗ್ಲೆಂಡು ಇಂಡಿಯಾ ಟೆಸ್ಟ್ ಮ್ಯಾಚ್ ನಡೀತಾ ಇದೆಯಲ್ಲ, ನಿನ್ನೆ ಮಾಡಿದ್ದು ಸರಿನಾ? ಇಷ್ಟು ಬೇಕು ಅಂತಾನೆ ಇವ್ರು ಸೆಂಚುರಿ ಮಾಡಲಿ ಅಂತಾನೆ ಡ್ರಾ ಮಾಡ್ಕೊಂಡಿದ್ದು ಸರಿನಾ ತಪ್ಪ? ಆವಾಗ ಅವನಿಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟನ್ನು ಹುಡುಕಿ ಅವನು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾನೆ, ಡಾಫ್ ಅಂತ ಇರುತ್ತೆ, ಅದು ನಮ್ಮ ಮುಂದೆ ಇರುತ್ತೆ. ಅವನ ಇಂಟ್ರೆಸ್ಟ್ ಏನು, ಅವನು ಏನು ಮಾಡಿದ್ದಾನೆ ಅಂತ ಅದನ್ನು ನೋಡ್ಕೊಂಡು ಅವನಿಗೆ ಸಂಬಂಧಪಟ್ಟ ಕ್ವಶನ್ಗಳು ಕೇಳ್ತೀವಿ, ಅವನು ಕರೆಕ್ಟಾಗಿ ಉತ್ತರ ಕೊಡ್ತಾನೆ. ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ಫೈಂಡ್ ಔಟ್ ಹಿಸ್ ಪರ್ಸನಾಲಿಟಿ. ಇಟ್ ಈಸ್ ಯುವರ್ ಡ್ಯೂಟಿ ಟು ಫೈಂಡ್ ಔಟ್ ದ ಪರ್ಸನಾಲಿಟಿ ಆ್ಯಂಡ್ ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಷನ್ಸ್, ಎವ್ರಿಥಿಂಗ್. ಬಟ್ ವಾಟ್ ಅಬೌಟ್ ದ ಪರ್ಸನ್, ವಾಟ್ ಅಬೌಟ್ ದ ಆಸ್ಪಿರೆಂಟ್ ಹೂ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು? ಅವ್ರು ಹೇಗೆ ಅಪಿಯರ್ ಮಾಡಬೇಕು, ಭಯನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಹೇಗೆ ಕಾನ್ಫಿಡೆಂಟ್ ಆಗಿರಬೇಕು? ಅಯ್ಯೋ, ಅದನ್ನು ತುಂಬ ನಾನು ಇದನ್ನೇ ದೊಡ್ಡ ಪುಸ್ತಕ ಬರೆದಿದ್ದೀನಿ ಈ ಇಂಟರ್ವ್ಯೂನಲ್ಲಿ ಹೇಳೋಕ್ಕೆ ಕಷ್ಟ. ಹೌ ಟು ಫೇಸ್ ಇಂಟರ್ವ್ಯೂಸ್, UPSC ಇಂಟರ್ವ್ಯೂಸ್ ಅಂತ ಬರೆದಿದ್ದೀನಿ. ಫಸ್ಟ್ ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು, ತಯಾರಿ ಮಾಡಬೇಕು. ಇಂಟರ್ವ್ಯೂಗೆ 6 ತಿಂಗಳ ಕಾಲ ತಯಾರಿ ಮಾಡಬೇಕು. ಇಂಟರ್ವ್ಯೂಗೆ ಕೇಳೋ ಪ್ರಶ್ನೆಗೆ ಇಲ್ಲದೆ ಹೋದರೆ, ನಾವು ನನ್ನ ಪುಸ್ತಕದಲ್ಲಿ 500 ಪ್ರಶ್ನೆ ಕೊಟ್ಟಿದ್ದೀನಿ. ಈ 500 ಪ್ರಶ್ನೆ ಏನು ಅಂತ ಅದಕ್ಕೆ ಉತ್ತರ ಕೊಟ್ಟು ನೋಡಿ. ಎಲ್ಲ ನಾನು ನನ್ನೊಬ್ಬನ ಪುಸ್ತಕನೇ ಅಲ್ಲ, ಬೇಕಾದ್ರೆ ಸಿಗುತ್ತೆ ನಿಮಗೆ, ಪ್ರಾಬಲ್ ಪ್ರಶ್ನೆಗಳು ಸಿಗುತ್ತೆ. ಅದಕ್ಕೆ ತಯಾರು ಮಾಡಿ. ಕಾನ್ಫಿಡೆನ್ಸ್, ಈಗ ಇವತ್ತು ನಿಮ್ಮ ಮುಂದೆ ಎಷ್ಟು ಕಾನ್ಫಿಡೆನ್ಸಾಗಿ ನಾನು ಮಾತಾಡ್ತಿದ್ದೀನಿ, ಅದೇ 50 ವರ್ಷದಿಂದ ನನಗೆ ಹೆದರಿಕೆ ಇತ್ತು, ಸ್ಟೇಜ್ ಫಿಯರ್ ಇತ್ತು. ಮನೆಯಲ್ಲಿ ಯಾರಾದರೂ ಬಂದುಬಿಟ್ರೆ ಬಾಗಿಲು ಹಾಕ್ಕೊಂಡು ರೂಮ್ ಒಳಗಡೆ ಹೋಗ್ತಿದ್ದೆ. ಹೇಗೆ ನಾವು ಪರಿವರ್ತನೆ ಆಯಿತು ಅನ್ನೋವಾಗ ನೀವು ಜನದ ಜೊತೆ ಬೆರಿಬೇಕು. ಮತ್ತು ಕೀಳರಿಮೆ ಅಂತ ಏನಿರುತ್ತೆ, ಆ ಕೀಳರಿಮೆ ಇರಬಾರ್ದು. ಅವನು ನನಗಿಂತ ಬುದ್ಧಿವಂತ, ಅವನು ನನಗಿಂತ ಶ್ರೀಮಂತ, ಅವನು ಒಳ್ಳೆ ಬಟ್ಟೆ ಹಾಕೋತಾನೆ, ಅವನು ಒಳ್ಳೆ ಹಾಡುಗಾರ, ಅವನು ಒಳ್ಳೆ ಮಾತುಗಾರ, ನಾನೇನೂ ಇಲ್ಲ ಅಂತ. ಆದರೆ ನಾನೇನೂ ಇಲ್ಲ ಅಂತ ದೇವರು ಎಲ್ರಿಗೂ ಏನಾದರೂ ಒಂದು ಒಳ್ಳೆಯ ಗುಣ ಕೊಟ್ಟಿದ್ದಾನೆ. ನಮ್ಮಲ್ಲಿರೋ ಗುಣನ ನಾವು ಅದನ್ನು, ಈಗ ನೀವು ಯಾವುದಾದ್ರು ಅಂಗಡಿಗೆ ಹೋದರೆ ಚೆನ್ನಾಗಿ ಪಾಲಿಷ್ ಮಾಡ್ಕೊಡಲ್ವ, ಆ ಥರ ಪಾಲಿಷ್ ಮಾಡ್ಕೊ. ನೀವು ಶೂ ಹಾಕೊಳ್ಳೋ ಪಾಲಿಷ್ ಮಾಡ್ಕೊಂಡು ಹೋಗ್ತೀರಾ. ಹಾಗೆ ನಿಮ್ಮಲ್ಲಿ ಏನಿದೆ ಒಳ್ಳೆ ಗುಣ ಅದು ಪಾಲಿಷ್ ಮಾಡ್ಕೋಬೇಕು. ಅದು ಫಸ್ಟ್ ಈಸ್ ಪ್ರಾಕ್ಟೀಸ್. ಸೆಕೆಂಡ್, ಪಾಲಿಷಿಂಗ್ ಯುವರ್ ಇದು. ನಾವು ಅಂಗಡಿಗೆ ಹೋದರೆ ಒಳ್ಳೆ ತೋರಿಸ್ತಾನೆ. ಈಗ ನೀವು ಇಂಟರ್ವ್ಯೂಗೆ ಹೋದಾಗ ವಾಟ್ ಈಸ್ ಗುಡ್ ಇನ್ ಯು ಅಂತ ತೋರಿಸ್ಬೇಕು. ಆ್ಯಂಡ್ ಹೌ ಡು ಯು ಶೋ ವಾಟ್ ಈಸ್ ಗುಡ್ ಇನ್ ಯು? ಈಗ ನೀವು ಹೇಳೋಕ್ಕಿಂತ ಮುಂಚೆ, ನೀವು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಲೀಡ್ ಮಾಡಬೇಕು. ನೋಡಿ ಸಭಾ, ನನಗೆ ಈ ಪುಸ್ತಕ ತುಂಬ ಇಂಟ್ರೆಸ್ಟ್ ಆಯಿತು ಅಂತ ನಾನು ಆ ಥರ ಲೀಡ್ ಮಾಡಿದ್ರೆ, ಯಾವ ಪುಸ್ತಕ ಓದಿದ್ರಿ ಅಂತ ನೀವು ಕೇಳ್ತೀರಾ. ಆ ಪುಸ್ತಕದ ಬಗ್ಗೆ ಚೆನ್ನಾಗಿ ಓದಿರ್ತೀನಿ. ಆವಾಗ ಏನಾದರೂ ನಿನ್ನ ಬಗ್ಗೆ ಹೇಳಪ್ಪ, ಸರ್ ನಾನು ಮೊನ್ನೆ ಒಂದು ಪುಸ್ತಕ ಓದಿದೆ, ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳಿದ ತಕ್ಷಣ, ಹೌದಾ ಯಾವ ಪುಸ್ತಕ ಓದಿದೆ ಅಂತ ಕೇಳ್ತೀವಿ. ಅವಾಗ ನನಗೆಲ್ಲ ಗೊತ್ತಿರುತ್ತೆ ಅದ್ರ ಬಗ್ಗೆ, ಪಟ ಹೇಳ್ಬೇಕು. ಓ ಪರವಾಗಿಲ್ಲಪ್ಪ, ಇವನು ಬುದ್ಧಿ. ಸೊ ಇವೆಲ್ಲ ಆರ್ಟ್. ಇದು ಕಲಿಸ್ಬೇಕು ಯಾರಾದ್ರೂ. ಇನ್ನೊಂದು ಕೇಳಲ್ಲ ಸರ್ ನಾನು, ನೀವು ಪುಸ್ತಕದ ಬಗ್ಗೆ ಹೇಳಿದ್ರಿ, ಆರ್ಟ್ ಬಗ್ಗೆ ಹೇಳಿದ್ರಿ, ಪರ್ಸ್ನಾಲಿಟಿ ಬಗ್ಗೆ ಹೇಳಿದ್ರಿ. ಬಟ್ ಪ್ರಿಲಿಮ್ಸ್ಗಾದರೆ ನಮಗೆ ಎಲ್ಲ ಓದಬೇಕು, ಎಲ್ಲ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರ್ಬೋದು, ಅದು ಇದು ನಾವು ಪ್ರಿಪೇರ್ ಆಗಿರ್ತೀವಿ, ಅಪಿಯರ್ ಆಗಿರ್ತೀವಿ, ಸೆಲೆಕ್ಟ್ ಆಗ್ತೀವಿ. ನಾವು ಮೇನ್ಸಿಗೆ ಬಂದಾಗ
ಬಿಫೋರ್ ದ್ಯಾಟ್ ಇಂಟರ್ವ್ಯೂಗೆ ಬಂದಾಗ ಮೇನ್ಸಿಗೆ ಬಂದಾಗ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಇರುತ್ತೆ, ಆ ಸಬ್ಜೆಕ್ಟ್ಸಲ್ಲಿ ಕ್ಲಿಯರ್ ಆಗಿರ್ತೀವಿ. ಆದರೆ ನೀವು ಇಂಟರ್ವ್ಯೂ ಟೈಮಲ್ಲಿ ಯಾವ್ಯಾವುದೋ ಕ್ವೆಶನ್ಸ್ ಕೇಳಿರ್ತೀರಾ, ಒಂದು ಇರುವೆ ಬಗ್ಗೆ ಕೇಳಿರ್ತೀರಾ, ಒಂದು ಕುರಿ ಬಗ್ಗೆ ಕೇಳಿರ್ತೀರಾ, ಒಂದು ಎಮ್ಮೆ ಬಗ್ಗೆ ಕೇಳಿರ್ತೀರಾ, ಒಂದು ಎಲೆಕ್ಟ್ರಿಸಿಟಿ ಬಗ್ಗೆ ಕೇಳಿರ್ತೀರಾ, ಅಥವಾ ಒಬ್ಬ ಬೆಗ್ಗರ್ ಬಗ್ಗೆ ಕೇಳಿರ್ತೀರಾ. ಸರ್ ನಾವು ಹೆಂಗೆ ಪ್ರಿಪೇರ್ ಆಗೋದಲ್ಲಿ? ಇಲ್ಲಮ್ಮ, ತುಂಬ ಸುಲಭ. UPSC ಹೇಳೇ ಬಿಟ್ಟಿದ್ದೀವಿ. ಅವ್ರದ್ದು ನಾವು ಮೊದಲೇ ಕೊಡುವ ಪ್ರಾಸ್ಪೆಕ್ಟಸಲ್ಲಿ ಯಾವ ವಿಷಯದ ಬಗ್ಗೆ ನಿಮ್ಮನ್ನು ಟೆಸ್ಟ್ ಮಾಡ್ತೀವಿ ಅಂತ ಬರದೇ ಬಿಟ್ಟಿದ್ದೀವಿ. ಇಂಥ ವಿಷಯದ ಬಿಟ್ಟು ಬೇರೆ ಹೇಳಲ್ಲ. ಟಫೆಸ್ಟ್ ಇಂಟರ್ವ್ಯೂ ಯಾವ್ದು ಗೊತ್ತಾ? UPSCನೂ ಅಲ್ಲ, ಅಮೆಝಾನ್ ಅವ್ರು ಮಾಡ್ತಾರೆ. ಓಕೆ. ಅಮೆಝಾನ್ ಇಂಟರ್ವ್ಯೂನಲ್ಲಿ ಸಿಚುವೇಶನಲ್ ಕ್ವಶನ್ಸ್. ಅವರು ಈಗ ನೀವು ಹೇಳಿದ್ರಲ್ಲ, ಈ ಇರುವೆ ಎಲ್ಲಿ ಸಿಗುತ್ತೆ, ಅಮೆಝಾನ್ ರೈನ್ ಫಾರ್, ಆ ಥರ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಇವತ್ತು ಇಂಟರ್ವ್ಯೂಗೆ ಬಂದಿದ್ದೀರಾ, ನಿಮ್ಮ ಇಂಟರ್ವ್ಯೂನಲ್ಲಿ ನೀವು ಮಾತಾಡ್ತಾ ನೀವು ಇಂಟರ್ವ್ಯೂ ಯಾರು ಮಾಡ್ತಿದ್ದಾರೆ ಅಥವಾ ನಿಮಗೆ ಏನೋ ಒಂದು ದೊಡ್ಡ ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು, ಏನೋ ಆಗ್ಬೋದು, ಕುಸಿದು ಬಿದ್ದುಬಿಡ್ತಾರೆ, ಆಗ ನೀವೇನು ಮಾಡ್ತೀರಾ? ಆ ಥರ ಇಮ್ಯಾಜಿನರಿ ಸಿಚುವೇಶನ್ಸ್ ಕೊಡ್ತಾರೆ. ನಾನೇ ಒಬ್ಬನ ಹುಡುಗನ ಕೇಳಿದೆ, ನೋಡಪ್ಪ ನೀನು ಈಗ UPSC ಇಂಟರ್ವ್ಯೂಗೆ ಬರ್ತಾಯಿದ್ದೆ, ದಾರಿನಲ್ಲಿ ನೀನು ಒಂದು ಮುದುಕಿ ರೋಡ್ ಕ್ರಾಸ್ ಮಾಡ್ತಿತ್ತು, ಒಂದು ಆಟೋ ರಿಕ್ಷಾ ಅವಳಿಗೆ ಡಿಕ್ಕಿ ಹೊಡಿತು, ಅವಳು ಕೆಳಗೆ ಬಿದ್ದಳು, ನಿನಗೆ ಇಂಟರ್ವ್ಯೂ ಇದೆ, ನೀನು ಅವಳಿಗೆ ಹೋಗಿ ಸಹಾಯ ಮಾಡ್ತೀಯಾ ಇಲ್ಲ ಇಂಟರ್ವ್ಯೂಗೆ ಬರ್ತೀರಾ? ಹೋಗಿ ಸಹಾಯ ಮಾಡ್ತೀನಿ. ಈ ಥರ ಇದರ ಕ್ವಶನ್ಸ್ ಏನೋ ಸಿಚುವೇಶನಲ್ ಕ್ವೆಶ್ಚನ್. ಆ ಸಿಚುವೇಶನಲ್ ಕ್ವಶನ್ ಕೊಟ್ಟಾಗ ಅದು ನೀವು ಓದಿದ್ದು, ನೀವು ಪರ್ಸನಾಲಿಟಿ. ಸೊ UPSC ಇಸ್ ಎ ಪರ್ಸನಾಲಿಟಿ ಟೆಸ್ಟ್ ಆ್ಯಂಡ್ ನಾಟ್ ಟೆಸ್ಟ್ ಆಫ್ ನಾಲೆಡ್ಜ್. ಆ್ಯಕ್ಚುಲಿ ಅದಕ್ಕೆ ಹೇಳಿರೋದು ಮಹೇಂದ್ರ ಅಂತ ಅನ್ಸುತ್ತೆ, ವರ್ಲ್ಡಲ್ಲಿ ಟಫೆಸ್ಟ್ ಎಕ್ಸಾಮ್ ಯಾವುದು ಅಂತಂದರೆ ಸಿವಿಲ್ ಸರ್ವಿಸ್ ಅಂತ. ಸರ್ ರೀಸೆಂಟ್ಲಿ 2025 ಬೆಳಗಾವಿಲಿ ಒಬ್ಬ ಕುರಿಗಾಯಿ ಬೀರಪ್ಪ ಅನ್ನೋರು ಸೆಲೆಕ್ಟ್ ಆಗ್ತಾರೆ. ಸೊ ಅವ್ರು ನೋಡಿ ಏನು ಅನ್ನಿಸ್ತು? ಸೊ ನನಗೇನು ಅನ್ನಿಸ್ತು ಆ್ಯಸ್ ಅ ಜರ್ನಲಿಸ್ಟ್, ನನಗೇನು ಅನ್ನಿಸ್ತು ಅಂತಂದರೆ ವೆರಿ ಸಿಂಪಲ್ ಹೀಸ್. ಅವ್ರು ಮಾತಾಡೋದಾಗಿರ್ಬೋದು, ಅವ್ರ ಜೊತೆ ಬೆರೆಯೋದಾಗಿರ್ಬೋದು, ಕಂಬಳಿ ಹೊತ್ಕೊಂಡು ಹೋಗೋದಾಗಿರ್ಬೋದು, ವೆರಿ 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 ಡೌನ್ ಟು ಅರ್ತ್. ಬಟ್ ಅವರು ಆಫೀಸರ್ ಅಂತ ಅಂದ್ಕೊಂಡು ಬ್ಲೇಸರ್ ಹಾಕ್ಕೊಂಡು ಹೋಗಿ ಅಲ್ಲಿ ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಎದುರುಗಡೆ ಕೂತ್ಕೊಂಡಾಗ ಆರಾನೇ ಬೇರೆ ಇತ್ತು. ವಿ ಫೆಲ್ಟ್ ಸೋ ಹ್ಯಾಪಿ, ಆಮೇಲೆ ಸೋ ಪ್ರೌಡ್, ಸೋ ಇನ್ಸ್ಪೈರಿಂಗ್. ಸೊ ನಿಮ್ಗೇನು ಅನ್ನಿಸ್ತು ಸರ್? ಐ ವಾಸ್ ಒನ್ ಆಫ್ ದಿ ಪರ್ಸನ್ಸ್ ಟು ಕಂಗ್ರ್ಯಾಚುಲೇಟ್ ಹಿಮ್, ಬಿಕಾಸ್ ಅವನದು ಪೇಪರಲ್ಲಿ ನೋಡಿದ ತಕ್ಷಣ ಆ ಹುಡುಗನ ಬಗ್ಗೆ ನಾನು SP ಬೆಳಗಾಮಿಗೆ ಫೋನ್ ಮಾಡಿದೆ. ನಾ ಬರೆದಿರೋ 2 ಪುಸ್ತಕ ಅವನು ತೊಗೊಂಡೋಗಿ ಗಿಫ್ಟ್ ಮಾಡು ಅಂತ ಹೇಳಿದೆ. SP ಬೆಳಗಾಂ ಅವ್ರು ಗಿಫ್ಟ್ ಮಾಡಿ ಅದು ಫೋಟೋನು ನಾನು ಕಳಿಸಿದ್ರು. ಸೊ ನನಗೆ ಈ ಥರ ಮಾಡಿದವರು, ಈ ಥರ ಸಮಾಜದ ಕೆಳಸ್ತರಗಳಿಂದ, ಅಂದರೆ ಅವಕಾಶ ವಂಚಿತರು ಅಂತ ನಾವೇನು ಕರಿತೀವಿ, ಆಪರ್ಚುನಿಟಿ ಇಲ್ಲದೇ ಇರೋರು ಇಷ್ಟೆಲ್ಲ ಕಷ್ಟಪಟ್ಟು ಬಂದರೆ ಭಾಳ ಖುಷಿಯಾಗುತ್ತೆ. ಅಂದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾನು ಮಾಡಿದ್ದಕ್ಕಿಂತ ಹೆಚ್ಚಿಗೆ ಖುಷಿಯಾಗುತ್ತೆ. ಯಾಕೆಂದರೆ ಅವರು ಬರಬೇಕು, ತಳಮಟ್ಟದಲ್ಲಿ ಯಾರಿದ್ದಾರೆ ಅವರು ಬಂದರೆ ಸಾರ್ಥಕತೆ, ನಮ್ಮ ಡೆಮಾಕ್ರಸಿ ಸಾರ್ಥಕತೆ ಆವಾಗಲೇ. ಅವ್ರನ್ನ ರೆಕಗ್ನೈಸ್ ಮಾಡದೆ ನೀವು ಬರೀ ಯಾರೋ ಮೇಲಿರೋರು ಅದು ಮಾಡಿದ್ರೆ ದೇರ್ ಇಸ್ ನೋ ಪರ್ಪಸ್ ಫಾರ್ ಡೆಮಾಕ್ರಸಿ. ಡೆಮಾಕ್ರಸಿ ಇರಬೇಕಾದ್ರೆ ಎಲ್ಲರೂ ಒಂದಾಗಬೇಕು, ಅವ್ರಿಗೆ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು, ಆ ಆಪರ್ಚುನಿಟಿನ ಅವರು ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಳ್ಳೋ ಥರ ಈಗ ನಾವು ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಇಲ್ಲದೆ ನಾವು ಯಾರೂ ಮೋಟಿವೇಟ್ ಮಾಡಿದವರು ಎಷ್ಟೋ ಜನ ಪಾಪ ಎಲ್ಲೋ ಮೂಲೆಯಲ್ಲಿ ಇರ್ತಾರೆ, ಏನೂ ಗೊತ್ತಿಲ್ಲ. ಅದಕ್ಕೆ ಈ ರೀತಿ ಪಾಡ್ಕಾಸ್ಟ್ ತುಂಬ ಜನ ಕೇಳ್ತಾರೆ, ಈಗ ರೀಲ್ಗಳೆಲ್ಲ ನೋಡ್ತಾರಲ್ಲ, ಅಂಥ ಮೀಡಿಯಮ್ನ ನಾವು ಯೂಸ್ ಮಾಡಿಕೊಂಡು ಆದಷ್ಟು ಮಕ್ಕಳಿಗೆ ಅವರ ಅವಕಾಶಗಳೇನು ಅಂತ ಹೇಳಬೇಕು. ತುಂಬ ಜನ ಗೊತ್ತಿಲ್ಲ, ಸಿಗೋ ಅವಕಾಶ ಹೇಳಬೇಕು. ಅವಕಾಶ ಹೇಳಿದ ಮೇಲೆ ಅವ್ರದನ್ನು ಹೇಗೆ ಯೂಸ್ ಮಾಡ್ಕೋಬೋದು, ವೇರ್ ಆರ್ ದೇ, ಇದು ಹೌ ಕ್ಯಾನ್ ದೇ ಯೂಸ್ ಇಟ್, ಅದನ್ನು ಹೇಳಿದ್ರೆ ಇಂಥವ್ರು ಬಂದರೆ ಮಾತ್ರ. ಯಾಕೆಂದರೆ ಸಿವಿಲ್ ಸರ್ವಿಸಸ್ ಈಸ್ ಎ ಸರ್ವಿಸ್ ವಿಚ್ ಈಸ್ ಫಾರ್ ದ ಪೀಪಲ್. ಈಗ ನೀವು ಕುರಿಗಾಹಿ ಅಂತ ಹೇಳಿದಾಗ ಆ ಕುರಿಗಾಹಿಗೆ ಕಷ್ಟ ಗೊತ್ತು ಜನರದ್ದು. ಈಗ ನಾನೆಲ್ಲೋ ಮಹಲಿಂದ ಬಂದು ಅಲ್ಲಿ ಕೂತ್ಕೊಂಡು ಬಂದರೆ ನನಗೆ ಅವನ ಕಷ್ಟ ಗೊತ್ತಿಲ್ಲ. ನಾನು ಮಣ್ಣಲ್ಲಿ ಮಲ್ಕೊಂಡು ಅಲ್ಲಿದ್ದು ಕುರಿ ಕಾಯ್ದರೆ ಮಾತ್ರ ನನಗೆ ಏನು ಕಷ್ಟ ಅಂತ ಗೊತ್ತು. ಕಷ್ಟ ಯಾರಿಗೆ ಗೊತ್ತೋ ಅವನು ಒಳ್ಳೆಯ ಅಧಿಕಾರಿ ಆಗ್ತಾನೆ, ಕಷ್ಟ ಯಾರಿಗೆ ಗೊತ್ತಿಲ್ವೋ ಅವನು ಸುಮ್ಮನೆ ಆಕಾಶ ಕ್ಲೌಡ್ಸಲ್ಲಿ ಇರ್ತಾನೆ. ಓಕೆ ಸರ್, ಈಗಿನ ಜನ್ರೇಷನ್ನ ಜೆನ್ಝೀಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇದ್ದಂಗೆ ಅಪಾರ್ಚುನಿಟಿ ತುಂಬ ವೈಡ್ ಆಗ್ತಾ ಇದೆ. ಬಟ್ ಅದೇ ರೀತಿಯಾಗಿ ಓದೋರ ಸಂಖ್ಯೆ ಕಮ್ಮಿ ಆಗ್ತಿದೆ, ಇಂಟ್ರೆಸ್ಟ್ ಕಮ್ಮಿ ಆಗ್ತಿದೆ. ಇದು ಈಸ್ ದ್ಯಾಟ್ ಟ್ರೂ? ನೀವು ನಿಮ್ಮ ಪ್ರಾಕ್ಟೀಸಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿರೋದು ಇದು ಸರಿ ಅಂತ ಅನಿಸುತ್ತಾ, ಅಥವಾ ಸರಿ ಇದ್ದರೆ ಇದನ್ನು ಹೆಂಗೆ ಚೇಂಜ್ ಮಾಡ್ಕೋಬೇಕು? ನೋಡಮ್ಮ, ಟೆಕ್ನಾಲಜಿ ಕ್ಯಾನ್ ಬಿ ಬೋತ್ ಫಾರ್ ಗುಡ್ ಆ್ಯಂಡ್ ಫಾರ್ ಬ್ಯಾಡ್. ಈಗ ನನ್ನ ಮೊಮ್ಮಗ 10 ವರ್ಷದ ನಮ್ಮ ಮೊಮ್ಮಗ ರೀಲ್ಸ್ ನೋಡ್ತಿರ್ತಾನೆ. ನನಗಾಗ ಅನ್ಸುತ್ತೆ, ಏನಪ್ಪ ಇವರು ಈ ಥರ ಟೈಮೆಲ್ಲ ಈ ಥರ ವೇಸ್ಟ್ ಮಾಡ್ತಾರೆ, ಅವನು ಬರೀ ಸೋಷಿಯಲ್ ಮೀಡಿಯಾ ಬಗ್ಗೆನೇ ಇದು ಮಾಡ್ತಾರಲ್ಲ,
ಇವರಿಗೆ ಏನು ಕಂಟೆಂಟ್ ಏನು ಸಿಗ್ತಿದೆ, ಆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಏನು ಸಿಗ್ತಿದೆ, ಈಸ್ ಇಟ್ ಎ ಗುಡ್ ಕಂಟೆಂಟ್, ಈಸ್ ಎ ಬ್ಯಾಡ್ ಕಂಟೆಂಟ್, ಅದ್ರ ಬಗ್ಗೆ ನಮಗೆ ಭಾಳ ಯೋಚನೆ ಬರುತ್ತೆ. ಇನ್ನೊಂದು ಸಲ ನನಗೇನು ಬರುತ್ತೆ ಅಂದರೆ, ಇದು ಏನು ನಮ್ಮಲ್ಲಿ ಹೊಸ ಆವಿಷ್ಕಾರಗಳು ಬರ್ತಾ ಇದೆ, ಈ ಹೊಸ ಆವಿಷ್ಕಾರಗಳನ್ನು ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅವರ್ ಓನ್ ಗುಡ್. ಈಗ ಫಾರ್ ಎಕ್ಸಾಂಪಲ್ ಇದೇ ನಾನು ಈಗಾಗಲೇ ಹಿಂದೆನೇ ಹೇಳಿದೆ, ಈ ನಮ್ಮ ಈ ಥರ ಪಾಡ್ಕಾಸ್ಟ್ಗಳಾಗಲಿ ಈ ಮಾಧ್ಯಮನ ನಾವು ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ಯೂಸ್ ಮಾಡ್ಕೋಬೋದು. ನಿಮಗೆ ಅಂಜಲಿ ಅಂತ ಒಬ್ಬಳು ಹುಡುಗಿ ಕತೆ ಹೇಳ್ತೀನಿ. ಅಂಜಲಿ ಸಿಕ್ಕಿಮಲ್ಲಿದ್ದು, ಶೀಸ್ ಎ ಬಿಹಾರಿ, ಸಿಕ್ಕಿಂ. ಅವಳ ಹೆಸರು ಅಂಜಲಿ ಶರ್ಮಾ, ಪೂರ್ತಿ ಹೆಸರು. ಅಂಜಲಿ ಶರ್ಮಾ 10ನೇ ಕ್ಲಾಸಲ್ಲಿದ್ದಾಗ ಸಡನ್ಲಿ ಶಿ ಗಾಟ್ ಎ ಡಿಸೀಸ್, ಬಿಕೇಮ್ ಬ್ಲೈಂಡ್. 2 ಕಣ್ಣು ಕುರುಡಾಯಿತು, 2 ಕಣ್ಣು. ಎಲ್ಲೆಲ್ಲ ಇಂಥಿಂಥ ಆಸ್ಪತ್ರೆ ಕರ್ಕೊಂಡೋದ್ರು, ಏಮ್ಸಿಗೆ ತೋರಿಸಿದ್ರು. ಇವಳಿಗೊಂದು ಸ್ಪೆಷಲ್ ರೋಗ ಬಂದಿದೆ, ಈಗಲೇ ಟ್ರೀಟ್ ಮಾಡದೆ ಹೋದರೆ ಕಣ್ಣು ಹೋಗುತ್ತೆ, ಆದರೆ ಬಾಡಿ ಎಲ್ಲ ಸರಿಯಾಗಿರುತ್ತೆ ಅಂತ ಆಯಿತು. ಶಿ ವಾಂಟೆಡ್ ಟು ಬಿಕಮ್ IAS ಆಫೀಸರ್. SLC ಇದ್ದವಳು, ಕುರುಡಿ. 11th ಹೋದ್ಲು, 12th ಹೋದ್ಲು. ಅದಾಗಿದ ತಕ್ಷಣ ನಾನು BA ಮಾಡಿಕೊಂಡ್ಲು. BA ಮಾಡಿದ ತಕ್ಷಣ ನಾನು IAS ಆಫೀಸರ್ ಆಗಬೇಕು ಅಂತ ಹೇಳಿ IAS ಆಫೀಸರ್ ಆದಳು. ಈಗಿದ್ದಾಳೆ, ಶಿ ನೌ ಅನ್ IAS ಆಫೀಸರ್. ಹೇಗೆ ಒಬ್ಬಳು ಅಂಧೆ, ಎ ಬ್ಲೈಂಡ್ ಗರ್ಲ್, ಹೌ ಕ್ಯಾನ್ ಶಿ ಬಿ ಎನ್ IAS ಆಫೀಸರ್ ಅಂತ ನೀವು ಕೇಳ್ಬೋದು. ಯೂಸ್ ಆಫ್ ಟೆಕ್ನಾಲಜಿ. ಈಗ ಎಂಥ ಟೆಕ್ನಾಲಜಿ ಬಂದಿದೆ, ಎಂಥ ಸಾಫ್ಟ್ವೇರ್ ಬಂದಿದೆ ಅಂದರೆ, ಕಣ್ಣಿಲ್ಲದೆ ಇರಲಿ, ಒಂದು ಪುಸ್ತಕ ಅದರ ಮುಂದೆ ಹಿಡಿದ್ರೆ ಕಿವಿಗೆ ಹೇಳ್ತಾ ಹೋಗುತ್ತೆ, ಇದು ಹೀಗಿದೆ 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 ಅಂತ. ಸೊ ಶಿ ಬಿಕೇಮ್ ಸೋ ಅಡೆಪ್ಟ್. ಫಸ್ಟ್ ರ್ಯಾಂಕ್ ಬಂದು, ಕಣ್ಣಿಲ್ದೇವ್ರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಸಿವಿಲ್ ಸರ್ವಿಸಲ್ಲಿ. ಹಾಗಾಗಿ ಟೆಕ್ನಾಲಜಿ ನಾವು ನಮಗೆ ವೆರಿ ಪ್ರೌಡ್. ನಾನು ಇವಳ ಬಗ್ಗೆ ಹೇಳಬೇಕು, ನನಗೆ ಎಷ್ಟು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಈ ರೀತಿ ನಮಗೆ ಮನಸ್ಸಿದ್ದರೆ ಮಾರ್ಗ. ನಾವೇನು ಮಾಡಬೇಕು ಅಂದರೆ ಅದನ್ನು ಟೆಕ್ನಾಲಜಿ. ನೀವೀಗ ಮೊಬೈಲ್ ಫೋನ್ ಟೆಕ್ನಾಲಜಿನೇ. ನಾನು ಯೂಟ್ಯೂಬಲ್ಲಿ ಇದನ್ನೇ ನಂದು ಹಾಕ್ತೀನಿ. ಯೂಟ್ಯೂಬಲ್ಲಿ ಯಾವನೋ ನೋಡ್ತಾನೋ ನೋಡಲು ಗೊತ್ತಿಲ್ಲ, ಯಾವನು ಒಬ್ಬ ನೋಡಿ ಅದರಿಂದ ಇನ್ಸ್ಪೈರ್ ಆದರೆ. IAS ಮಾಡೋರಿಗೆ ತುಂಬ ಬಡವ ಒಬ್ಬ ಹುಡುಗ ಇದ್ದ, ಅವ್ನಿಗೆ IAS ಮಾಡಲೇಬೇಕು ಅಂತ ಆಸೆ ಇತ್ತು. ಏನು ಮಾಡ್ದ? ಏನೂ ಇಲ್ಲ, ಬರೀ ಯೂಟ್ಯೂಬಲ್ಲಿ ನಿಮಗೆ ಲೆಕ್ಚರ್ಗಳು, ಯಾವ ಸಬ್ಜೆಕ್ಟಲ್ಲಿ ಲೆಕ್ಚರ್ ಬೇಕೋ ಸಿಗುತ್ತೆ. ಇಂಟರ್ವ್ಯೂ ಹೇಗೆ ಮಾಡಬೇಕು ಲೆಕ್ಚರ್ ಸಿಗುತ್ತೆ. ಆ ಯೂಟ್ಯೂಬ್ ಅನ್ನೋ ಒಂದು ಸಾಧನ ಟೆಕ್ನಾಲಜಿಕಲ್ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಒಂದು ಸಾಧನ ತೊಗೊಂಡ್ಬಿಟ್ರೆ ನೀವು ಎಂಥದಾದ್ರೂ ಅಚೀವ್ ಮಾಡ್ಬೋದು. ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನೀವು ಒಳ್ಳೆಯದು ತೊಗೊಳ್ಳಿ. ಜನ್ಸಿಗೆ ನಾನು ಹೇಳೋದಷ್ಟೇ, ಯು ಡಿಸೈಡ್ ವಾಟ್ ಯು ಹ್ಯಾವ್ ಟು ಬಿಕಮ್. ಯಾಕೆಂದರೆ ಮುಂದೆ ನೀವು ಬೆಳೀತಾ 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 ಯು ಹ್ಯಾವ್ ಟು ಫೇಸ್ ದಿ ಸೇಮ್ ಚಾಲೆಂಜಸ್ ಆರ್ ಬಿಗ್ಗರ್ ಚಾಲೆಂಜ್. ನಾವು ಫೇಸ್ ಮಾಡಿದ್ದೆ ಇನ್ನೂ ಬಿಗ್ಗರ್ ಚಾಲೆಂಜಸ್ ನೀವು ಫೇಸ್ ಮಾಡ್ತೀರ. ಆ ಚಾಲೆಂಜಸ್ ಓವರ್ಕಮ್ ಮಾಡಬೇಕಾದ್ರೆ ಯೂಸ್ ದಿ ಸೇಮ್ ಟೆಕ್ನಾಲಜಿ ವಿಚ್ ಯು ಆರ್ ಅಡಿಕ್ಟೆಡ್ ಟು. ಆದರೆ ಅದು ಯೂಸ್ ಮಾಡುವಾಗ ರೈಟ್ ಯಾವುದು ರಾಂಗ್ ಯಾವುದು ನೋಡ್ಕೊಳ್ಳಿ. ರೈಟ್ ಯಾವುದು ರಾಂಗ್ ಯಾವುದು ನಿಮ್ಗೆ ಗೊತ್ತಾ? ನಾನು ಪೊಲೀಸ್ ಅಧಿಕಾರಿಯಾಗಿ 5 ಪುಸ್ತಕ ಬರೆದೆ ಮೊನ್ನೆ. ಅದರಲ್ಲಿ ಓನ್ಲಿ ಈ ಟೆಕ್ನಾಲಜಿಯಿಂದ ಸೈಬರ್ ಕ್ರೈಮ್ ಹೇಗೆ ಜಾಸ್ತಿ ಆಗಿದೆ, ಎಷ್ಟು ಜನ ಮೋಸ ಹೋದರು, ಎಷ್ಟು ಜನ ಹೆಣ್ಣುಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಯಾವ ರೀತಿ ಮೋಸ ಹೋದರು, ಯಾವ ರೀತಿ ದೇವರ್ ಸೆಕ್ಚುಯಲಿ ಹರಾಸ್ಡ್, ಅಸಾಲ್ಟೆಡ್, ರೇಪ್ಡ್, ಇವೆಲ್ಲನೂ ನಾನು ಬರೆದಿದ್ದೀನಿ. ಹಾಗಾಗಿ ಅದು ಬಳಕೆ ಮಾಡುವಾಗ ಹಿತವಾಗಿ ಮಾಡಿ, ಮಿತವಾಗಿ ಮಾಡಿ. 2 ಅವರ್ಸ್ಗಿಂತ ನೆವರ್ ಟಚ್ ಯುವರ್ ಸೆಲ್ ಫೋನ್ ಫಾರ್ ಮೋರ್ ದೆನ್ 2 ಅವರ್ಸ್ ಎ ಡೇ. ನೆವರ್. ನಿಮ್ಮ ಆಸ್ತಿ ವಿವರನ ಎಲ್ಲ ಹಾಕ್ತೀರಾ. ದಟ್ ಮೀನ್ಸ್ ನಾನು ಕರಪ್ಟ್ ಅಲ್ಲ, ಕರಪ್ಟಾಗಿರಬಾರ್ದು, ಪ್ರಾಮಾಣಿಕವಾಗಿರಬೇಕು, ನಮ್ಗೆ ಸಂಬಳ ಬಂದಿದ್ದರಲ್ಲಿ ತೃಪ್ತಿಯಿಂದ ನಾವು ಇರಬೇಕು ಅನ್ನೋದನ್ನು ಆ ಮೆಸೇಜ್ನ ನೀವು ಕೊಟ್ರಿ. ಬಟ್ ನಾವು ಒಂದು ಸಿಸ್ಟಮಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಬರ್ತ್ ಸರ್ಟಿಫಿಕೇಟಿಂದ ಡೆತ್ ಸರ್ಟಿಫಿಕೇಟ್ವರೆಗೂ ಗಿಮ್ಳ ಕೊಟ್ಟೆ ಕೆಲಸ ಮಾಡ್ಕೋಬೇಕು ಅನ್ನೋ ಸಿಚುವೇಶನಲ್ಲಿ ನಾವು ಇದ್ದೀವಿ. ಬಟ್ ಈಗಿನ ಜನ್ರೇಷನ್ ಆಗಿರ್ಬೋದು, ಅಥವಾ ಯಾರು ತುಂಬ ಯೋಚನೆ ಮಾಡ್ತಾರೋ ಅವರೆಲ್ಲ ಆಗಿರ್ಬೋದು, ಗೌರ್ಮೆಂಟ್ ಕೆಲಸನ ಅಯ್ಯೋ ಅಲ್ಲಿ ಕರಪ್ಷನ್ ನಡೆಯುತ್ತೆ, ಯಾಕೆ ಬೇಕು, ನನ್ನದೇ ಆಗಿರೋದು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದಾರೆ. ನೀವು ಬೀಯಿಂಗ್ ಆನ್ ಆಫೀಸರ್ ಏನು ಹೇಳ್ತೀರಿ ಈ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಅಥವಾ ಈ ಮೆಂಟಾಲಿಟಿ ಇರೋರ್ಗಾಗಿರ್ಬೋದು? ಸಿಸ್ಟಮ್ ನೋಡಿಮ್ಮ, ಎಲ್ಲ ಸಿಸ್ಟಮಲ್ಲೂ ಕರಪ್ಷನ್ ಅಂತಿದೆ. ಕರಪ್ಷನ್ ಹ್ಯಾಸ್ ಬಿಕಮ್ ಎ ವೇ ಆಫ್ ಲೈಫ್. ಬೋಫೋರ್ಸ್ ಅಂತ ಕೇಳಿದ್ವಿ, ಸ್ವಿಟ್ಜರ್ಲೆಂಡ್ ಕಂಪನಿ. ನಿಮ್ಮ ಹಾಗೆ ಒಬ್ಬರು ಚಿತ್ರ ಅಂತ ಹೇಳಿ ಎ ಜರ್ನಲಿಸ್ಟ್ ಬ್ರೋಕ್ ದಟ್ ಸ್ಟೋರಿ, ಹಿಂದೂನಲ್ಲಿ ಸ್ಟೋರಿ ಬಂತು. ಆಗ ಬೋಫೋರ್ ಅಂಥದ್ದೇ ಕರಪ್ಟ್ ಆರ್ಗನೈಸೇಷನ್ ಆದಮೇಲೆ ಇಂಥ ದೊಡ್ಡ ಪ್ರೈವೇಟ್ ಯುರೋಪಿಯನ್ ಆರ್ಗನೈಸೇಷನ್ ಕರಪ್ಷನ್ ಇತ್ತು. ಕರಪ್ಷನ್ ಎಲ್ಲಿಲ್ಲ? ನಾವು ಒಬ್ಬ ಕಾನ್ಸ್ಟೇಬಲ್, ಒಬ್ಬ ಹೆಡ್ ಕಾನ್ಸ್ಟೇಬಲ್, ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ₹100 ಲಂಚ ತೊಗೊಂಡ್ರೆ, ಇನ್ನೊಂದು KEB ಲೈನ್ಮನ್ನ ರಿಸ್ಟೋರ್ ಮಾಡ್ಕೊಳ್ಳೋಕ್ಕೆ ₹500 ಲಂಚ ತೊಗೊಂಡ್ರೆ ಅದು ಲಂಚ ಅಂತ ಪರಿಗಣಿಸ್ತೀವಿ. ಆದರೆ ಲಂಚ ಎಲ್ಲೂ ವ್ಯಾಪಕವಾಗಿಬಿಟ್ಟಿದೆ. ನಾನು ಎಲ್ರಿಗೂ ಏನು ಹೇಳೋದು ಅಂದರೆ, ಯು ಹ್ಯಾವ್ ಟು ಡಿಸೈಡ್ ಫಾರ್ ಯುವರ್ ಸೆಲ್ಫ್. ನೀವು ಹೇಗಿರಬೇಕು ಅಂತ ನೀವು ಡಿಸೈಡ್ ಮಾಡಿ. ನಾನು
ಕಾಲೇಜ್ ಸೇರಿದಾಗಿಂದ ನಾನು ದುಡ್ಡು ಹೊಡಿಬಾರ್ದು ಅಂತ ಮೊದಲಿಂದ ನಾನು IPS ಸೇರಲಿ ಎಲ್ಲಿಗೆ ಹೋಗಿದ್ರು ನಾನು ದುಡ್ಡು ಹೊಡಿತಿರ್ಲಿಲ್ಲ. ಹೊಡಿಬಾರ್ದು ಅಂತ ಡಿಸೈಡ್ ಮಾಡಿ, ಅದು ನನ್ನ ಪರ್ಸನಲ್ ಡಿಸಿಷನ್. ಆ ಪರ್ಸನಲ್ ಡಿಸಿಷನ್ ನಾ ಮಾಡಿದೆ. ಕೆಲವ್ರು ಮಾಡಲ್ಲ. ನಾನು ಲಂಚ ಹೊಡಿತೀನಿ, ನಾನೇ ವಿಜಿಲೆನ್ಸ್ ಲೋಕಾಯುಕ್ತದಲ್ಲಿ ನಾನೇ ಅಧಿಕಾರಿಯಾಗಿದ್ದೆ. ಎಷ್ಟು ಜನಕ್ಕೆ ರೇಡ್ ಮಾಡಿದೆ, 50-60 ಜನಕ್ಕೆ ರೇಡ್ ಮಾಡಿ ಅವ್ರ ಮನೆಯಿಂದ ಕೋಟ್ಯಾನುಗಟ್ಟಲಿದ್ದ ಆಸ್ತಿನ ನಾನು ಜಪ್ತು ಮಾಡ್ಕೊಂಬಂದೆ. ಅದು ಅವ್ರದ್ದು. ಅದಕ್ಕೆ ನಾವೊಂದು ಫಿಲಾಸಫಿಕಲ್ ಆಗಿಬಿಟ್ಟಿದ್ದೀನಿ ಈಗ. ಫಿಲಾಸಫಿ ಏನಂದರೆ ಅವರನ್ನು ಇರೋ ಹಂಗೆ ಬಿಟ್ಬಿಡು. ದೇರ್ ಈಸ್ ಒನ್ ಪರ್ಸನ್ ಎಲ್ಲೋ ಮೇಲ್ಗಡೆಯಿಂದ ನೋಡ್ಕೋತಾನೆ. ಆ ಕರ್ಮ ವಿಲ್ ಆಲ್ವೇಸ್ ಕ್ಯಾಚ್ ವಿತ್ ಯು. ಇಫ್ ಯು ಹ್ಯಾವ್ ಡನ್ ಅ ಗುಡ್ ಥಿಂಗ್ ಯು ವಿಲ್ ಬಿಕಮ್. ಕಾಪಿ ಹೊಡೆದು ಪಾಸ್ ಆಗ್ತಾರೆ. ನಾನು ಕಾಪಿ ಹೊಡೆದು BSc ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡೋದಾಯ್ತು. ನನ್ನ ಫ್ರೆಂಡ್ ನಂಗೆ ತೋರಿಸ್ತಾ ಕ್ವಶನ್ ಪೇಪರ್ ಆನ್ಸರ್ ಬುಕ್ಕು, ನೀ ಬರೆಯ ಇದನ್ನು ನಾನು ಕಾಪಿ ಮಾಡಲ್ಲ ಅಂತ ಹೇಳಿದೆ. ಅದು ನೀವೆಲ್ಲ ಹೇಳ್ಬೋದು ಇವನು ಯಾವನೋ ಗಾಂಧಿ ಅಂತ. ನಾನು ಗಾಂಧಿಯಿಂದ ಇನ್ಫ್ಲೂಯೆನ್ಸ್ ಆದೆ ಅನ್ಫಾರ್ಚುನೇಟ್ಲಿ. ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ನರಸಿಂಹಯ್ಯ ಅಂತಿದ್ದರು, ಅವ್ರು ಪಕ್ಕಾ ಗಾಂಧಿವಾದಿ. ಅವ್ರು ನಮ್ಗೆ ಗಾಂಧಿ ಇನ್ಫ್ಲೂಯೆನ್ಸ್ ಕೊಡ್ತಾರೆ, ನಾನು ಗಾಂಧಿವಾದಿ ಆದೆ. ನಿಮಗಿಲ್ಲ ಅಂದರೆ ನಾನು ನಿಮ್ಗೆ ಫೋರ್ಸ್ ಮಾಡಲ್ಲ. ಬಿಕಾಸ್ ನಿಮ್ಮ ಲೈಫ್ ನಿಮ್ಮದು, ನೀವು ಡಿಸೈಡ್ ಮಾಡಬೇಕು. ನಾ ಕೆಟ್ಟ ದಾರಿ ಹಿಡಿತೀನ, ಒಳ್ಳೆ ದಾರಿ ಹಿಡಿತೀನ, ನಾ ಕಳ್ತನ ಮಾಡ್ತೀನ, ನಾ ಮೋಸ ಮಾಡ್ತೀನ, ನಾ ದಗಲ್ಬಾಜಿ ಮಾಡ್ತೀನ, ಅದು ನಿಮಗೆ. ಅದಕ್ಕೆ ನೀವೊಂದು ಆ್ಯಕ್ಷನ್ ಮಾಡಿದೆ. ಎವ್ರಿ ಆ್ಯಕ್ಷನ್ ಇಸ್ ಗಾಟ್ ಅ ರಿಯಾಕ್ಷನ್. ಅದು ರಿಯಾಕ್ಷನ್ ನೀವು ಫೇಸ್ ಮಾಡೋಕ್ಕೆ ತಯಾರಾಗಿದ್ದೀರಿ ಅಂತ ಐ ಅಸ್ಯೂಮ್. ನಾನು ಇದನ್ನು ಯಾಕೆ ಕೊಟ್ಟೆ ಅಂದರೆ, ಇದು ಯಾಕೆ ಕೊಟ್ಟೆ ಅಂದರೆ, ಇವತ್ತು ಈಗ ನೀವು ನಮ್ಮ ಮನೆಗೆ ಬಂದು ನೋಡಿದ್ರೆ ನಾನು 2009ರಲ್ಲಿ ಆಸ್ತಿ ವಿವರ ಕೊಟ್ಟೆ. ಇವಾಗ 2025, 16 ವರ್ಷ ಆಗಿದೆ. ಈಗಲೂ ನಮ್ಮನೆ ಇಲ್ಲಿಂದ ನಿಮ್ಮ 5 ನಿಮಿಷದಲ್ಲಿ ನಮ್ಮ ಮನೆಗೆ ಹೋಗ್ಬೋದು. ನಿಮ್ಮನ್ನೇ ಐ ವೆಲ್ಕಮ್ ಯು ಅಲಾಂಗ್ ವಿತ್ ಯುವರ್ ಟೀಮ್. ನೀವು ಕ್ಯಾಮ್ರಾ ತೊಗೊಂಬನ್ನಿ, ನೋಡಿ ನಾ ಹೇಗಿದ್ದೀನಿ ಅಂತ. ನಾನು ಇರೋದೇ ಹೀಗೆ, ನಾನು ಹಾಗಿರ್ಬೇಕು. ನಾನು ತೀರ್ಮಾನ ಮಾಡಿದೆ ಹಾಗಿರ್ತೀನಿ ಅಂತ. ಜನ್ರೇಷನ್ ಏನು ನೀವು ತೀರ್ಮಾನ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಫೈಟ್ ಅಲೋನ್. ನಾವಿವಾಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್. ದಿಸ್ ವರ್ಲ್ಡ್ ಈಸ್ ಫುಲ್ ಆಫ್ ಕಾಂಪಿಟೇಷನ್. To face this competition, you have to be individualistic. Ultimately, nobody will come and help you. It is all for yourself. ನೀವು ಏನಾಗಬೇಕು ಅಂತಿದ್ದೀರಿ ಅದನ್ನು ನೀವು ಆಗಿ, ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಓನ್ಲಿ ಬೈ ಆನೆಸ್ಟಿ ಆ್ಯಂಡ್ ಇಂಟೆಗ್ರಿಟಿ ಯು ಕ್ಯಾನ್ ಮೂವ್ ಫಾರ್ವರ್ಡ್. ದಿ ಓನ್ಲಿ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಇಸ್ ಮಿಸ್ಟರ್ ನಾರಾಯಣ ಮೂರ್ತಿ ಆಫ್ ಇನ್ಫೋಸಿಸ್. ಸಡನ್ಲಿ ಹೌ ದೇ ಬಿಕೇಮ್ ಸಚ್ ಎ ಇದು. ಈ ಬಿಸ್ನೆಸ್ಸಲ್ಲಿ ಕೂಡ ಇಂಟೆಗ್ರಿಟಿ ಇದ್ದರೆ ನಿಮಗೆ ಮರ್ಯಾದೆ ಕೊಡ್ತಾರೆ. ಇಂಟೆಗ್ರಿಟಿ ಇಟ್ಕೊಳ್ಳಿ. ಟೆಕ್ನಾಲಜಿ ಯೂಸ್ ಮಾಡಿ. ಆ ಟೆಕ್ನಾಲಜಿನ ಫಾರ್ ದಿ ಬೆಟರ್ಮೆಂಟ್ ಆಫ್ ಹ್ಯುಮ್ಯಾನಿಟಿ ಯೂಸ್ ಮಾಡಿ. ಕೆಟ್ಟದಕ್ಕೆ ಅದೇ ಟೆಕ್ನಾಲಜಿ ಯು ಕ್ಯಾನ್ ಯೂಸ್ ಫಾರ್ ಬೋತ್ ದಿ ಥಿಂಗ್ಸ್. ಡಬಲ್ ಎಡ್ ಸೋಡ್ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಅಲ್ಟಿಮೇಟ್ಲಿ ಯು ಆರ್ ಎ ಪಾರ್ಟ್ ಆಫ್ ಸೊಸೈಟಿ. ಆ ಸೊಸೈಟಿಗೆ ಏನು ಉದ್ಧಾರ ಮಾಡಬೇಕು ಅದನ್ನು ಮಾಡಿ. ಯಾಕೆಂದರೆ ನೀವೊಬ್ಬರು ಹಾಳಾಗೋದಲ್ಲ, ಇಡೀ ಸೊಸೈಟಿ ಹಾಳಾದಾಗ ನಿಮ್ಮ ಲೈಫ್ ಹಾಳಾಗುತ್ತೆ. ಈಗ ಇಡೀ ಪ್ರಪಂಚನೇ ಕರಪ್ಟ್ ಆಗಿಬಿಟ್ರೆ ಹೌ ವಿಲ್ ದಿ ನಾನ್ ಪರ್ಸನ್ ಲಿವ್? ಯಾರೋ ಒಬ್ಬರು ನನ್ನಂಥವ್ರು ಯಾರಾದ್ರು ಇದ್ದರೆ ಯು ಕ್ಯಾನ್ ಸ್ಟಿಲ್ ಹ್ಯಾವ್ ಎ ಹೋಪ್. ಆ ಹೋಪ್ ಇಟ್ಕೊಳ್ಳಿ. ಐ ಹ್ಯಾವ್ ಎ ಲಾಟ್ ಆಫ್ ಹೋಪ್ ಆನ್ ಯು, ದ ಜನ್ ಸಿ. ನನ್ನ ಮೊಮ್ಮಕ್ಕಳೆಲ್ಲ ಜನ್ ಸಿ ಅವರೇ. ಆ ಜನ್ ಸಿ ಅವ್ರಿಗೆ ನಾನು ಅಷ್ಟೇ ಹೇಳ್ತೀನಿ, ನೀವು ಏನು ಬೇಕಾದ್ರೂ ಮಾಡಿಪ್ಪ, ಒಳ್ಳೆಯವರಾಗಿ, ಮಾನವರಾಗಿ, ಕೆಟ್ಟದ್ದು ಮಾಡಬೇಡಿ. ಇಷ್ಟು ಹೇಳಿ ನನ್ನ ಇಲ್ಲಿ ಕರೆದ್ರಿ, ಭಾಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ. ಸರ್ ಲಾಸ್ಟ್ ಒಂದು ಕ್ವೆಶ್ಚನ್ ಇದೆ ಕೇಳ್ಬಿಡಿ. ಆಕ್ಚುಲಿ 2 ಇತ್ತು, ಅದನ್ನ ಒಂದು ಮಾಡ್ಕೊಳ್ತೀನಿ ನಾನು. ಓಕೆ. ಒಂದು UPSC ಟ್ರೈ ಮಾಡಿರ್ತಾರೆ. ಸೊ ಇಫ್ ನಾಟ್ UPSC, ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ KS ಎಕ್ಸಾಮ್ ಆಗಿರ್ಬೋದು, FDC ಆಗಿರ್ಬೋದು, SDC ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ಅದನ್ನ ಅಪಿಯರ್ ಮಾಡಿದಾಗ ಈಸಿ ಆಗುತ್ತಾ? ಖಂಡಿತ. ನೀವು ಇದು ಹೆಂಗೆ ಅಂದರೆ, ವೆನ್ ಯು ಆರ್ ಪ್ರಿಪೇರಿಂಗ್ ಟು ಬ್ರೇಕ್ ಎ ಕಾಂಕ್ರೀಟ್, ಇಟ್ಟಿಗೆ ಗೋಡೆ ಹೊಡೆಯೋದೆಷ್ಟು ಕಾಂಕ್ರೀಟ್ ಹೊಡೆದಾಗ UPSC ಎಕ್ಸಾಮ್ ಕಾಂಕ್ರೀಟ್ ಥರ. ಅದಕ್ಕೆ ದೊಡ್ಡ ಎಕ್ಸಾಮ್ ಪ್ರಿಪೇರ್ ಮಾಡಿ. ಕರ್ನಾಟಕದ ಮಕ್ಕಳಿಗೆ ಹೇಳೋದು ಇನ್ನೂ ಒಂದು ಇದು ಹೊಡ್ತೀನಿ. ನೀವು ಕೇವಲ KPSC PSI ಅನ್ನೋ ಆ ಲಿಮಿಟೆಡ್ ಆಸೆ ಬಿಡಿ. ಥಿಂಕ್ ಆಫ್ ಎ ಬಿಗ್ಗರ್ ವರ್ಲ್ಡ್. ಇಂಡಿಯಾ ಇಸ್ ಎ ಬಿಗ್ಗರ್ ಪ್ಲೇಸ್. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ 100 ವೇಕೆನ್ಸಿ ಸಿಗುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 100 ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಕರ್ನಾಟಕದಲ್ಲೇ ಯಾಕೆ ಆಗ್ತೀರ? ಬಿಹಾರ ಇದರಲ್ಲಾಗ್ಬೋದು, ರೈಲ್ವೇಸಲ್ಲಿ ಆಗ್ಬೋದು, CISF ಅಲ್ಲಿ ಆಗ್ಬೋದು, SSB ಆಗ್ಬೋದು. ಯೂನಿಫಾರ್ಮ್ ಹಾಕ್ಕೋಬೇಕು ಅಂತಲೇ ಆಸೆ ಇದ್ದರೆ ಎಲ್ಲಿ ಬೇಕಾದ್ರೂ ಆಗಿ ಆಪರ್ಚುನಿಟಿ ನೋಡ್ಕೊಳ್ಳಿ. ಡೋಂಟ್ ಬಿ ಲಿಮಿಟ್ ಯುವರ್ ಸೆಲ್ಫ್. ನಿಮ್ಮ ಕೆಪಾಸಿಟಿ ಒಂದು ಕಡೆ ಲಿಮಿಟ್ ಮಾಡ್ಕೋಬೇಡಿ. ಓಕೆ ಸರ್, ನಿಮ್ಮ ಪ್ರೊಫೆಷನು ಐ ರೆಸ್ಪೆಕ್ಟ್ ಇಟ್ ಅ ಲಾಟ್ ಬಿಕಾಸ್ ನನಗೆ IPS ಆಫೀಸರ್ ಆಗಬೇಕಂತ ಇತ್ತು, ಬಟ್ ನಾನು ಜರ್ನಲಿಸ್ಟ್ ಆದೆ. ನಿಮ್ಗೆ ಜರ್ನಲಿಸ್ಟ್ ಆಗಬೇಕು ಅಂತ ಇತ್ತು, ಉಲ್ಟಾ ಆಯಿತು. ಓಕೆ. ಸೊ ದ ಥಿಂಗ್ ಈಸ್, ನನಗೆ ಒಂದು ಲಾಸ್ಟ್ ಹಿಂಟ್ ಕೊಟ್ಬಿಟ್ಟು ಅಥವಾ ಒಂದು ಇನ್ಸಿಡೆಂಟ್ ಹೇಳಿಬಿಟ್ಟು ನಾನು ಈ ಕಾರ್ಯಕ್ರಮನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ.
ಅದೇನು ಅಂತಂದರೆ ನಮ್ಮಿಬ್ಬರ ಪ್ರೊಫೆಷನ್ ಹೇಗೆ ಅಂತಂದರೆ ಸರ್, ಥ್ಯಾಂಕ್ಲೆಸ್ ಜಾಬ್ ಒಂದು ಕಡೆ ಆದರೆ ನಮ್ಗೆ ಯಾವುದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ. ಏನೋ ಮಾಡಿರ್ತೀವಿ, ಇನ್ನೂ ಮಾಡಬೇಕು. ಸೊ ಹಾಗಾಗಿ ನನಗೆ ಇನ್ನೂ ನಿಮ್ಮನ್ನು ತುಂಬ ವಿಷಯಗಳ ಕುರಿತಂತೆ ಮಾತಾಡಿಸ್ಬೇಕು ಅಂತ ಇಷ್ಟ ಇದೆ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಪಾಡ್ಕಾಸ್ಟಿಗೆ ನಿಮ್ಮನ್ನ ಕರಿತೀನಿ. ದಯವಿಟ್ಟು ಟೈಮ್ ಮಾಡ್ಕೊಂಬನ್ನಿ ಫಾರ್ ಆರ್ ವೀವರ್ಸ್. ಆ್ಯಂಡ್ ಡಾಕ್ಟರ್ DVGಗೆ ಅವ್ರು IPS ಆಗಿದ್ದಾಗ ಅವ್ರು ಮಾಡಿರೋ ಕೆಲಸದಲ್ಲಿ ಸುಮಾರು ಸಾವಿರಾರು ಇನ್ಸಿಡೆಂಟ್ ಬಂತು. ವಿಚ್ ಇಸ್ ದ ಬೆಸ್ಟ್ ಇನ್ಸಿಡೆಂಟ್ ಅಂತ ಹೇಳಿದ್ರೆ, ನಾವು ಇವತ್ತು ಯುವಕರ ಬಗ್ಗೆ ಮಾತಾಡ್ತಿದ್ದೀವಿ, ಹಾಗಾಗಿ ನಾನು ಅದಕ್ಕೆ ಸಂಬಂಧಪಟ್ಟ ಇನ್ಸಿಡೆಂಟೇ ಹೇಳ್ತೀನಿ. ನನ್ನನ್ನು ಕರ್ನಾಟಕ ಸರ್ಕಾರದವರು ಸುಮಾರು 3 ವರ್ಷಗಳ ಕಾಲ PSI ರಿಕ್ರೂಟ್ಮೆಂಟ್ ಬೋರ್ಡ್ ಚೇರ್ಮನ್ ಮಾಡೋದು. 3 ವರ್ಷಗಳ ಕಾಲ 750 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾನು ನೇಮಕಾತಿ ಮಾಡಿಕೊಂಡೆ. 16,000 ಕಾನ್ಸ್ಟೇಬಲ್ ನೇಮಕಾತಿ ಮಾಡಿಕೊಂಡೆ. ಇನ್ಸಿಡೆಂಟ್ ಒಂದೇ ಹೇಳ್ತೀನಿ. ರಿಟೈರ್ ಆಗಿ ಈಗಾಗಲೇ 14 ವರ್ಷ ಆಗ್ತಾ ಬಂತು. ಈ 2 ವರ್ಷದಿಂದ ನಾನು ಬೆಳಗಾಂ ಹೋದೆ. ನಾನು ಈಗ ಪೊಲೀಸ್ ಇಲ್ವಲ್ಲ, ಸೊ ಐ ವೆಂಟ್ ಇನ್ ಮೈ ಓನ್ ಪ್ರೈವೇಟ್ ವೆಹಿಕಲ್ ಹೋಗ್ತಿದ್ದೆ. ಒಬ್ಬರು ಟ್ರಾಫಿಕ್ ಆಫೀಸರ್ ನನಗೆ ದಾರಿಲಿ ನಿಲ್ಲಿಸಿದ್ರು. ನಿಲ್ಲಿಸಿ, ನಾನು ನಿಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಹೋಗ್ತೀನಿ, ನೀವು ಎಲ್ಲಿ ಹೋಗ್ತಿದ್ದೀರ ಅಂತ. ಅವ್ರಿಗೆ ಯಾರು ಹೇಳಿದರು IPS ಆಫೀಸರ್ ಬರ್ತಾರೆ ಅಂತ. ಬೇಡಪ್ಪ, ನನ್ನ ಪಾಡು ನಾನು ಹೋಗ್ತೀನಿ, ನನಗೆ ಗೊತ್ತಿದೆ ಅಂತ ಹೇಳಿದೆ. ಅವ್ರು ಏನು ಹೇಳಿದರು ಅಂದರೆ, ಇಲ್ಲ ಸರ್, 1 ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಯೂನಿಫಾರ್ಮ್ ಆಫೀಸರು 1 ನಿಮಿಷ ಮಾತಾಡ್ತೀನಿ ಅಂತ ಇಳಿದೆ. ಏನಪ್ಪ ನೀವು ಅಂಥದ್ದು, ಏನು ಅರ್ಜೆಂಟ್ ಏನಿತ್ತು ಅಂತ ಕೇಳಿದೆ. ಅರ್ಜೆಂಟ್ ಏನಿಲ್ಲ ಸರ್, ನಾನು ನಿಮಗೆ ಥ್ಯಾಂಕ್ ಮಾಡಬೇಕು ಅಂತ ಹೇಳಿದೆ. ಯಾಕೆ ಅಂತ ಕೇಳಿದೆ. ನೀವೇ ನನಗೆ ಇಷ್ಟು ವರ್ಷದಿಂದ 15 ವರ್ಷದಿಂದ ನನಗೆ ಸಬ್ ಇನ್ಸ್ಪೆಕ್ಟ್ರಾಗಿ ರಿಕ್ರೂಟ್ ಮಾಡಿದ್ರಿ. ಹೌದಾ, ಬೇಕಾದ ಜನಕ್ಕೆ ಮಾಡಿದೆ ಅಂತೆ. ಇಲ್ಲ ಸರ್, ನಾನು ಒಂದೇ ಒಂದು ನಯಾ ಪೈಸಾ ಕೊಡದೆ ಸಬ್ ಇನ್ಸ್ಪೆಕ್ಟರ್ ಆದೆ. ತುಂಬ ಬಡತನ. ಈಗ ನೀವು ಬೆಳಗಾಂ ಹೇಳಿದ್ರೆ, ಇದು ಬೆಳಗಾಂ ಅದೇ ಥರ, ಆ ಕುರಿಗಾಹಿ ಥರ ತುಂಬ ಬಡ ಇದರಿಂದ ಬಂದಿದೆ. ಊಟ ತಿಂಡಿಗೆ ದುಡ್ಡಿರಲಿಲ್ಲ. ಅಪ್ಲಿಕೇಶನ್ ಫಾರ್ಮ್ಗೆ 300 ರೂಪಾಯಿ ಮಾತ್ರ ಕೊಟ್ಟು ನಾನಿವತ್ತು ಸೆಲೆಕ್ಟ್ ಆಗಿದ್ದೀನಿ. ಇದೇ ನನ್ನ ಜಿಲ್ಲೆಯಲ್ಲೇ ನಾನು ಈ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ನನಗೆ ನಿಮಗೊಂದು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ದ. ಅದನ್ನು ನಾನು ನನ್ನ ಆತ್ಮಕಥೆ ಕೈಗೆ ಬಂದ ತುತ್ತು ಅಂತ ನನ್ನ ಆತ್ಮಕಥೆ ಅದ್ರಲ್ಲಿ ಬರೆದಿದ್ದೀನಿ. ಇದೇ ಇನ್ಸಿಡೆಂಟ್ ಲಾಸ್ಟಲ್ಲಿ ಬಂದಿದೆ. ಅದನ್ನು ನೋಡಿ ನನಗೆ, ನಾನು ದುಡ್ಡು ಮಾಡಲಿಲ್ವಲ್ಲ ಅಂತ, ಇದರಷ್ಟು ದುಡ್ಡು ಎಲ್ಲಿ ಸಿಗುತ್ತೆ ನಿಮಗೆ, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ಇದು ಕೋಟಿಗಟ್ಟಲೆ ರೂಪಾಯಿ. ಅವನು ಹೇಳಿದ್ದು ಒಂದೇ ಒಂದು ಮಾತು, ನಿಮ್ಮಿಂದ ನಾನು ಇವತ್ತು ಊಟ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಆ ತೃಪ್ತಿ, ಆ ಸಮಾಧಾನ ನಿಮಗೆ ಎಷ್ಟು ದುಡ್ಡು ಕೊಟ್ಟರು ಸಮಾಧಾನ ಬರಲ್ಲ. ಇದು ನನ್ನ ಲೈಫಲ್ಲಿ ಆಗಿದ್ದು ಒಂದು ಇನ್ಸಿಡೆಂಟ್ ವಿಚ್ ಐ ಹ್ಯಾವ್ ಕೋಟೆಡ್ ಇನ್ ಮೈ ಬುಕ್. ವೆರಿ ನೈಸ್, ವೆಲ್ ಸೆಡ್ ಸರ್. ಸೊ ಈಗ ನಾನು ರೀಸೆಂಟ್ಲಿ ರಿಸೈನ್ ಮಾಡಿ ನನ್ನ ಓನ್ ವೆಂಚರ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಬಟ್ ನನ್ನ ನ್ಯೂಸಲ್ಲಿದ್ದಾಗ PSI ಹಗರಣ ಸಾಕಾಗ್ಬಿಟ್ಟಿತ್ತು ನನಗೆ. ಎಂಥ ಶೇಮ್ ಅನ್ನಿಸ್ತು ಅಂತಂದರೆ, PSI ಅಂತ ಅಂದರೆ ಅಥವಾ ಇಲಾಖೆಗೆ ತಂದೆ ಆಗಿರೋ ಗರ್ವ ಇದೆ, ತಂದೆ ಆಗಿರೋ ಗೌರವ ಇದೆ, ತಂದೆ ಆಗಿರೋ ತಾಕತ್ತಿದೆ. ಸೊ ಅಲ್ಲಿ 50 ಲಕ್ಷ ಕೊಡ್ತಾರೆ, 25 ಲಕ್ಷ ಕೊಡ್ತಾರೆ, ಬ್ಲೂಟೂತ್ ಹಾಕ್ಕೊಂಡು ಎಕ್ಸಾಮ್ ಬರೀತಾರೆ, ಇನ್ಯಾರೋ ಬರೆಸ್ತಾರೆ ಅಂತ ಕೇಳಿದಾಗ ಎಷ್ಟು ಶೇಮ್ ಫೀಲ್ ಆಯಿತು ಅಂತಂದರೆ, ಡೆಫಿನೆಟ್ಲಿ ಇಲ್ಲಿ ಆಗ್ತಿರೋ ಕರ್ಮಕಾಂಡಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಲೇಬೇಕು. ಇಷ್ಟೊತ್ತು ನನಗೆ ಈ ಓಪನ್ ಹಾರ್ಟ್ ವಿತ್ ಸಭಾದಲ್ಲಿ ಓಪನ್ ಹಾರ್ಟೆಡ್ಲಿ ಸ್ಟೂಡೆಂಟ್ಸ್ಗಳಿಗೆ ಸಾಕಷ್ಟು ಮೆಸೇಜ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಓಪನ್ ಹಾರ್ಟ್ ವಿತ್ ಸಭಾದಲ್ಲಿ ಓಪನ್ ಹಾರ್ಟೆಡ್ಲಿ ಗುರುಪ್ರಸಾದ್ ಸರ್ ಇಷ್ಟೆಲ್ಲ ಮೆಸೇಜ್ನ ನಿಮಗೆ ಕೊಟ್ಟಿದ್ದಾರೆ. ಯಾರೆಲ್ಲ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಅವರೆಲ್ಲರೂ ದಯವಿಟ್ಟು ಕಿವಿಗೊಟ್ಟು ಇವ್ರ ಮಾತನ್ನು ಕೇಳಿ, ಅದರ ಜೊತೆಗೆ ನಿಮ್ಮ ಪ್ರಿಪ್ರೇಷನ್ಗೆ ಇನ್ನಷ್ಟು ಬಲ ತುಂಬಿಕೊಳ್ಳಿ. ಅದರ ಜೊತೆಗೆ ಈ ಪಾಡ್ಕಾಸ್ಟಿಂದ ಒಂದಿಬ್ಬರಲ್ಲ, ಪಾಡ್ಕಾಸ್ಟ್ ನೋಡಿರೋರು ಎಲ್ರಿಗೂ ಒಂದು ಸಣ್ಣ ಸ್ಪಾರ್ಕ್ ಅಥವಾ ಸಣ್ಣ ಬದಲಾವಣೆ ಅನಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. ಅದರ ಜೊತೆಗೆ ಗುರುಪ್ರಸಾದ್ ಸರ್ನ ಮತ್ತೊಂದು ಪಾಡ್ಕಾಸ್ಟಿಗೆ ನಾನು ಇನ್ವೈಟ್ ಮಾಡ್ತೀನಿ. ಸೊ ಆ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಿ, ಆ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಯಾವುದು, ವೀರಪ್ಪನ್ ಅನ್ನುವಂಥ ಲೀಡ್ ನಾನು ಓಪನಿಂಗಲ್ಲೇ ಕೊಟ್ಟೆ. ಸೊ ಆ ಬಗ್ಗೆನೂ ಮಾತಾಡಬೇಕಾ, ಏನೆಲ್ಲ ಬೇಕು ಅಂತ ಪ್ಲೀಸ್ ಡೂ ಕಮೆಂಟ್ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.